ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು. ಏನಿದೆ ಈ ಫೌಂಡೇಶನ್ ಅಂತ ನಮ್ಮದು, ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಹಲವಾರು ರೀತಿಯ ಸೇವೆಗಳನ್ನು ಮಾಡ್ಕೊಬರ್ತಾಯಿದ್ದೀವಿ. ಸಮಾಜ ಸೇವೆಯಲ್ಲಿ ನಮ್ಮ ಫೌಂಡೇಶನಲ್ಲಿ ಜಾಸ್ತಿ ಜನ ಇದ್ದಾರೆ. ಕೆಲವರು ಹೆಸರು ಬಂದು ನಮ್ಮ ಸಂಸ್ಥಾಪಕರಾಗಿರ್ತಕ್ಕಂಥ ಸಿ ಸಂಪತ್ ಕುಮಾರ್ ಅವರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜು, ಸುಧಾಕರು ಮತ್ತು ಆರ್ ವಿ ರಾಮಂಜು, ಸಿ ನಾಗರಾಜು, ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಇದ್ದಾರೆ ನಮ್ಮ ಫೌಂಡೇಶನಲ್ಲಿ. ಹಾಗೆ ನಾವು ಅವ್ರ ಕಡೆಯಿಂದ ನಾನು ಮತ್ತು ಕೃಷ್ಣ ಅವರು, ಇನ್ನು ನಮ್ಮ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಈ ಫೌಂಡೇಶನ್ಗೆ ವತಿಯಿಂದ ಈ ಥರ ಹಳ್ಳಿಗಳಲ್ಲಿರುವ ಸ್ಕೂಲ್ಗಳಿಗೆ ನಾವು ಬುಕ್ಸು ಮತ್ತು ಕ್ರೀಡಾಪಟುಗಳನ್ನ ವಿತರಿಸ್ತಾ ಇದ್ದೀವಿ. ಹೀಗೆ ಮಾಡ್ಕೊಂಡು ಹೋಗಬೇಕು ಅಂತ ನಿಮ್ಮ ಆಶೀರ್ವಾದ ಸದಾ ಇರಬೇಕು ನಮ್ಮ ಫೌಂಡೇಶನ್ ಮೇಲೆ ಅಂತ ಕೋರ್ಕೊತಾ ಇದ್ದೀನಿ. ಹಲವಾರು ರೀತಿಯಲ್ಲಿ ನಮ್ಮ ಫೌಂಡೇಶನ್ ಕಡೆಯಿಂದ ಕೊರೋನಾ ಟೈಮಲ್ಲಾಗಲಿ ಯಾವುದೇ ಆಗಲಿ ಆ ಟೈಮಲ್ಲೆಲ್ಲ ಅಕ್ಕಿ ಮತ್ತು ಎಲ್ಲ ವಿತರಣೆ ಮಾಡ್ತಾಯಿದ್ವಿ, ಎಲ್ಲ ಹಳ್ಳಿ ಮನೆಗೂ. ಅದೇ ರೀತಿ ಆಶೀರ್ವಾದ ಇನ್ನೂ ಜಾಸ್ತಿ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ವಹಿಸಿದಂತಹ ಸೀತಾ ಫೌಂಡೇಶನ್ನ ಪ್ರಮುಖ ಸದಸ್ಯರು ಆದಂತಹ ಕಿರಣ್ ಸರ್ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳು ಸರ್. ನಿಮ್ಮ ಅಭಿಮಾನ ಮಕ್ಕಳನ್ನು ಕುರಿತು ಅನೇಕ ಹಿತನುಡಿಗಳನ್ನು ನುಡಿದಂತಹ ನಮ್ಮ ಸೋಮೇಶ್ ಸರ್ ಅವರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು. ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ಶಿಕ್ಷಣ ಮತ್ತು ಕ್ರೀಡೆ ಅಂತ ಹೇಳಿ ವಿದ್ಯಾರ್ಥಿಗಳನ್ನು ಕುರಿತು ಹಿತನುಡಿಗಳನ್ನು ನೋಡಿದಂತಹ ನಮ್ಮ ಸಹೋದರರು ಶ್ರೀಹರಿಯಣ್ಣವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶಾಲೆಯ ಸಂಸ್ಥೆಯ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು.
ಅದೇ ರೀತಿಯಾಗಿ ಮತ್ತೋರ್ವ ಸೀತಾ ಫೌಂಡೇಶನ್ನ ಸದಸ್ಯರು ಆದಂತಹ ಕೃಷ್ಣ ಸರ್ ಅವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ, ಧನ್ಯವಾದಗಳು. ಅದೇ ರೀತಿಯಾಗಿ ಸೀತಾ ಫೌಂಡೇಶನ್ನ ಮತ್ತೋರ್ವ ಸದಸ್ಯರು ಆದಂತಹ ವಿನೋದ್ ಸರ್ ಅವರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಅದೇ ರೀತಿಯಾಗಿ ಸೀತಾ ಫೌಂಡೇಶನ್ನ ಮತ್ತೋರ್ವ ಸದಸ್ಯರಾದಂತಹ ಭಾಸ್ಕರ್ ಸರ್ ಅವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ.